ವಿಶ್ವವಿಖ್ಯಾತ ಮೈಸೂರು ದಸರಾ ಅಂಗವಾಗಿ ಸಾಕಷ್ಟು ರೀತಿಯಾದಂತಹ ದಸರಾಗಳು ಅಥವಾ ಕಾರ್ಯಕ್ರಮಗಳು ನಡೀತಾ ಇದೆ. ಅದೇ ನಿನ್ನೆ ಭಾರೀ ಮಳೆಯಿಂದಾಗಿ ಸಾಕಷ್ಟು ಅವ್ಯವಸ್ಥೆ ಎಡೆ ಮಾಡಿಕೊಟ್ಟಿದೆ. ಅದರಲ್ಲೂ ಏನು JK ಗ್ರೌಂಡ್ ಅಂತ ಏನು ಹೇಳ್ತೀವಿ, ಇದು ಜವರಾಯನಕಟ್ಟೆ ಜಾಗದಲ್ಲಿ ಏನು ಅವ್ಯವಸ್ಥೆಯ ಆಗರ ಆಗಿರತಕ್ಕಂಥದ್ದು. ಈ ಒಂದು ಏನು ಇಲ್ಲಿ ಒಂದೆಡೆ ಮತ್ಸ್ಯ ಮೇಳ ನಡೀತಾ ಇದೆ, ಒಂದೆಡೆ ಮಹಿಳಾ ದಸರಾ, ರೈತ ದಸರಾ, ಹೀಗೆ 3 ದೊಡ್ಡ ಮಟ್ಟದ ಇವೆಂಟ್ಗಳು ನಡೀತಿದ್ರು ಕೂಡ ಇಲ್ಲಿ ಸಾಕಷ್ಟು ಒಂದು ಕೆಸರುಮಯವಾಗಿರ್ತಕ್ಕಂಥದ್ದು. ಇಲ್ಲಿ ಓಡಾಡುವಂತಹ ಜನರಿಗೆ ಅಥವಾ ವ್ಯಾಪಾರಸ್ಥರು ವಹಿವಾಟುಗಳಿಗೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಬಗ್ಗೆ ಆಯೋಜಕರು ಪ್ರಮುಖವಾಗಿ ಗಮನಿಸಬೇಕಾಗಿದೆ. ಯಾಕಂದರೆ ಇಲ್ಲಿ ಈಗಾಗಲೇ ಏನು ನೀವು ಗಮನಿಸ್ತಾ ಇರ್ಬೋದು, ಸಾವಿರಾರು ಜನ ಈ ಒಂದು ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡೋದಕ್ಕೆ ಅಥವಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬರ್ತಾ ಇದ್ದಾರೆ. ಆದರೆ ಇಲ್ಲಿ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡೋದಕ್ಕೂ ಕೂಡ ಆಯೋಜಕರು ದಿವ್ಯ ನಿರ್ಲಕ್ಷ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಏನು ಈಗಾಗಲೇ ಸಾಕಷ್ಟು ಜನ ಅಧಿಕಾರಿಗಳು ಕೂಡ ತಮ್ಮ ವಾಹನದಲ್ಲಿ ಬರ್ತಾರೆ. ವಾಹನದಲ್ಲಿ ಹೋಗಬೇಕಾದ್ರೂ ಕೂಡ ಸಾಕಷ್ಟು ರೀತಿಯಾದಂತಹ ಸಮಸ್ಯೆ ಎದುರಾಗ್ತಾ ಇದೆ. ಹೀಗಾಗಿ ಏನು ಈ ಒಂದು ಭಾಗ ಮತ್ತು ಒಳಭಾಗದಲ್ಲೂ ಕೂಡ ಈ ರೀತಿ ಒಂದು ಕೆಸರು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ಇದಕ್ಕೆ ಒಂದು ಪರ್ಯಾಯವಾಗಿ ಎಂಸೈಂಡ್ ಆಗ್ತಕ್ಕಂಥದ್ದು ಅಥವಾ ಇದನ್ನು ಒಂದು ಸ್ವಚ್ಛತೆ ಮಾಡುವಂಥ ಕೆಲಸವನ್ನು ಆಯೋಜಕರು ಮಾಡಬೇಕು ಅಂತಕ್ಕಂಥದ್ದು ಕೂಡ ಸಾರ್ವಜನಿಕರ ಮಾತಾಗಿರ್ತಕ್ಕಂಥದ್ದು. ಹೀಗಾಗಿ ದಸರಾ ಸಂದರ್ಭದಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಾದಾಗ ದಿಢೀರನೇ ಜಿಲ್ಲಾಡಳಿತ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ ಆಗಿದೆ. ಕ್ಯಾಮರಾಮನ್ ಸತೀಶ್ ಜೊತೆ SS ಮತ್ತು ನ್ಯೂಸ್ ಕನ್ನಡ, ಮೈಸೂರು.